ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೆಳೆ ವಿಮೆಯಲ್ಲಿ ಬೆಳೆಗಾರರಿಗೆ ಮೋಸ, ವಿಮಾ ಕಂಪನಿ ಮತ್ತು ಅಧಿಕಾರಿಗಳ ವಿರುದ್ಧ ಬೆಳೆಗಾರರ ಆಕ್ರೋಶ, ಎಕರೆಗೆ 1.24 ಲಕ್ಷ ರೂಪಾಯಿ ಪರಿಹಾರ ನೀಡಲು ಮನವಿ, ಬೆಳೆಗಾರರನ್ನು ವಂಚಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಬೆಳೆಗಾರರ ಸಂಘಟನೆ ಒತ್ತಾಯ, ವೈಜ್ಞಾನಿಕ ವಿಮಾ ಪರಿಹಾರ ಬಿಡುಗಡೆಗೆ ಪ್ರಮುಖರ ಒತ್ತಾಯ. ಈಗ ಸುದ್ದಿಯ ವಿವರ. ಅಡಿಕೆ ಬೆಳೆಗಾರರಿಗೆ ವಿಮಾ ಪರಿಹಾರ ಧನವನ್ನು ಕೊಡುವಂತೆ ಒತ್ತಾಯಿಸಿ ಮಂಗಳವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಆಪ್ಸ್ಕೋಸ್ ಅಧ್ಯಕ್ಷ ಬಿಎ ಇಂದುಧರ ಬೇಸೂರು, ಚೇತನ್ ರಾಜ್ ಕಣ್ಣೂರು, ಕೆಸಿ ದೇವಪ್ಪ, ಆಪು ನಾರಾಯಣಪ್ಪ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರಾಜೇಂದ್ರ ಖಂಡಿಕ, ರವಿಕುಮಾರ್ ಹೆಚ್ಎಂ, ಆನೆಗುಳಿ ಸುಬ್ರಾವ್, ದೇವು ಆಲಳ್ಳಿ, ಮಂಜಪ್ಪ ಎಂಬಿ, ಹೊಯ್ಸಳ ಗಣಪತಿಯಪ್ಪ, ಆರ್ಎಸ್ ಗಿರಿ, ದಿನೇಶ್ ಬರದವಳ್ಳಿ, ರಮೇಶ್ ಕೆಳದಿ, ಎಸ್ವಿ ಹಿತಕರ್ಜೈನ್, ಶುಂಠಿ ಸತ್ಯನಾರಾಯಣ್ ಭಟ್, ಎಲ್ಟಿ ತಿಮ್ಮಪ್ಪ, ರಾಜಶೇಖರ್ ಇನ್ನಿತರರು ಹಾಜರಿದ್ದರು. ರಾಜಕಾರಣಿಗಳ ವಿರುದ್ಧ ಅಲ್ಲ, ನಮಗೆ ಗೊತ್ತಿರಲಿ. ನಾವು ಕಳೆದ ವರ್ಷ ಏನು ಕಟ್ಟಿದ್ದೀವಿ, ಕೊಡ್ತಕ್ಕಂಥ ವಿಮೆಯ ಪಾಲಿಸಿ ಹೇಗಿದೆ ಅಂತಂದ್ರೆ 30% ಅಲ್ಲಿ 12.5% ರಾಜ್ಯ ಸರ್ಕಾರ ಕೊಡ್ತದೆ, 12.5% ಕೇಂದ್ರ ಸರ್ಕಾರ ಕೊಡ್ತಾರೆ, 5% ನಾವು ಕಟ್ಟಬೇಕು. ಒಟ್ಟು 30%. ಅದು ಕಳೆದ ಜುಲೈ 31ಕ್ಕೆ ಇರ್ತಕ್ಕಂಥದ್ದನ್ನ ನಮ್ಮ MLA ಅವರು ಮಾತನಾಡಿ ಆಗಸ್ಟ್ 31ಕ್ಕೆ ಮಾಡಿಸಿದ್ರು. ಅದು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ರು, ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅಲ್ಲಿಂದ ಇಲ್ಲಿ ತನಕ ಕಳೆದ ವರ್ಷ ಕಟ್ಟಿರ್ತಕ್ಕಂಥ ಈ ನಮ್ಮ ಬೆಳೆ ವಿಮೆ ಒಟ್ಟು 30,000ದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಸಹ ನಮಗೆ ವಿಮಾ ಕಂಪನಿಯವರು ಕೊಡಲಿಲ್ಲ. ಅಂದ್ರೆ 16,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾರೆ, 16,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾರೆ, 6,400 ರೂಪಾಯಿ ಬೆಳೆಗಾರ ಕಟ್ತಾರೆ. ಒಟ್ಟು 35,000. ಸಾಗರ ತಾಲೂಕಿನಲ್ಲಿ ಈ ಮೂರನ್ನ ಬಿಟ್ರೆ ಬೇರೆ ಯಾರಿಗೂ 30,000 ಬರಲಿಲ್ಲ, ಯಾವ ಪಂಚಾಯತಿಗೂ. ಅಂದ್ರೆ ಸರ್ಕಾರ ಕೊಡುವ ದುಡ್ಡನ್ನು ಸಹ ವಿಮಾ ಕಂಪನಿ ನಮಗೆ ಕೊಡ್ಲಿಲ್ಲ. ಇದು ಏನ್ ಸರ್ಕಾರ ಕೊಟ್ಟಿರೋ ದುಡ್ಡನ್ನು ಸಹ ವಿಮಾ ಕಂಪನಿ ಮುಂದಿನ ದಿನಗಳಲ್ಲಿ ಬದುಕೋಕ್ಕಾಗೋದಿಲ್ಲ. ಯಾತಕ್ಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ಈಗಾಗಲೇ ಹಿತಕರ್ಜನ್ ಮಾತನಾಡ್ತಾ ಹೇಳಿದ್ರು, ಬಾನ್ಕುಳಿಗೆ 80,000 ಬಂದಿದೆ. ಅರುಳ್ಗೋಡಲ್ಲಿ ಎಷ್ಟು ಮಳೆ ಆಗತ್ತಪ್ಪ? ಅರುಳ್ಗೋಡಿಗೆ ಬಂದಿರತಕ್ಕಂತ ದುಡ್ಡನ್ನು ನೀವು ನೋಡಿದ್ರೆ ಬರೀ 16,000 ರೂಪಾಯಿ ಬಂದಿದೆ, 160 ರೂಪಾಯಿ ಕೊಟ್ಟಿದ್ದಾರೆ. ಬಾನ್ಕುಳಿಗೆ 800 ರೂಪಾಯಿ, ಅರಳುಗೋಡಿಗೆ 161 ರೂಪಾಯಿ. SS ಬೋಗಿಗೂ ಹಾಗೇನೆಯ, SS ಬೋಗಿಗೆ ಜಾಸ್ತಿ ಕೊಟ್ಟಿದ್ದಾರೆ, ತುಂಬ್ರಿಗೆ 160 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲೂ ಮಳೆ ಆಗ್ತದೆ ಹೇಳ್ತಕ್ಕಂಥ ಒಂದು ಪರಿಜ್ಞಾನವೂ ಇಲ್ಲದೆ ಇರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಮೆಯನ್ನ ವಿಮಾ ಕಂಪನಿಯವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ? ಇದರ ಮಾಹಿತಿಯನ್ನು ಯಾರು ಕೊಡ್ತಾ ಇದ್ದಾರೆ? ಒಂದು ತಮಗೆ ಗೊತ್ತಿರಲಿ, ಪ್ರತಿ ದಿವಸ ಮುಖ್ಯಮಂತ್ರಿಗಳ ಕಚೇರಿಗೆ ಇಡೀ ರಾಜ್ಯದ ಹವಾಮಾನ ಹೋಗುತ್ತೆ. ಸಾಗರದಲ್ಲಿ ಪ್ರವಾಸಿ ಮಂದಿರದ ಹಿಂಭಾಗದಲ್ಲಿ ಒಂದು ಮಳೆ ಮಾಪನ ಕೇಂದ್ರ ಇದೆ. ಪ್ರತಿ ದಿವಸ ಬೆಳಗ್ಗೆ 8 ಗಂಟೆಗೆ ಹೋಗುತ್ತೆ. ಸಾಗರದಲ್ಲಿ ಇಷ್ಟಿಷ್ಟು ಮಳೆ ಆಗಿದೆ. ಸರ್ಕಾರಿಗೆ ಗುಂಟಿ 11 ರೂಪಾಯಿ ಬಂದಿದೆ ಸ್ವಾಮಿ. 11 ರೂಪಾಯಿನ ಕೇಂದ್ರದಿಂದ ಹೋಗಿರ್ತಕ್ಕಂಥ ಇದನ್ನು ಇವ್ರು ತಗೊಂಡಿಲ್ಲ ಅಂತ ಆಯ್ತಲ್ಲ. ಅಲ್ಲಿಗೆ ವಿಮಾ ಕಂಪನಿಯವರು ದುಡ್ಡು ಮಾಡಲಿಕ್ಕೆ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಮೂಲ ಆಗಿಲ್ಲ ಸ್ವಾಮಿ. ಇವರು ಮತ್ತು ಅಧಿಕಾರಿಗಳು ಶಾಮೀಲ, ಜನಪ್ರತಿನಿಧಿಗಳನ್ನು ಸಹ ಮಾಡಿಸಿ ಇವತ್ತು ವಿಮಾ ಕಂಪನಿಯವರು ದುಡ್ಡನ್ನು ಮಾಡ್ಕೊತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ಈಗ ಇಷ್ಟೇನೆಯಾ ಏನು ನರೇಂದ್ರ ಮೋದಿ ಅವರು ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಈ ಟರ್ಮ್ ಸೀಟ್ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತಾ ಇದ್ರು. ಅದು ಜಿಲ್ಲೆಯ ಅಧಿಕಾರಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಟರ್ಮ್ ಸೀಟ್ ಆಗುತ್ತೆ. ಆ ಟರ್ಮ್ ಸೀಟ್ ಮಾಡುವುದು ಪ್ರತಿ ವರ್ಷ ಆಗಂತದನ್ನ ಈ ಇನ್ಸೂರೆನ್ಸ್ ಕಂಪನಿ ಇಲ್ಲ ವರ್ಷ ಆದ್ರೂ ತೊಂದರೆ ಆಗುತ್ತೆ, 3 ವರ್ಷಕ್ಕೊಂದ್ಸಲ ಮಾಡೋಣ ಅಂತ ಹೇಳಿ ಈ 3 ವರ್ಷಕ್ಕೊಂದ್ಸಲ ಟರ್ಮ್ ಸೀಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2 ವರ್ಷದಿಂದ ಆ ಟರ್ಮ್ ಸೀಟ್ ಆಗೋಗಿದೆ. ಅದರಲ್ಲಿ ಏನ್ ಮಾಡಿದ್ದಾರೆ, ಈ ಮಳೆ ಬೀಳುವ ಪ್ರಮಾಣವನ್ನ
ಉದಾಹರಣೆಗೆ 4ನೇ ದಿನ 32 ಸೆಂಟಿಮೀಟರ್ ಮಳೆ, 4ನೇ ದಿನ ಮಳೆ 4ನೇ ದಿನ ನಿರಂತರವಾಗಿ 4 ದಿನ ಬಿದ್ದರೆ 5,200 ರೂಪಾಯಿ, 5ನೇ ದಿನ ಬಿದ್ದರೆ 5,200 ರೂಪಾಯಿ, 6ನೇ ದಿನ ಬಿದ್ದರೆ 5,200 ರೂಪಾಯಿ ಅಂತ ಇದೆ. ಒಂದು ಅದನ್ನ ಏನ್ ಮಾಡಿದ್ರು ಇವರು, 4ನೇ ದಿನ ಅನ್ನೋದಿತ್ತಲ್ಲ ಅದನ್ನ 6ನೇ ದಿನಕ್ಕೆ ಮಾಡಿದ್ರು. ನಿರಂತರವಾಗಿ 6 ದಿನಕ್ಕೆ ಬಿಡ್ಬೇಕು. 6 ದಿನಕ್ಕೆ ಬಿದ್ರೆ 5,200, 7 ದಿನಕ್ಕೆ ಬಿದ್ರೆ 5,200, 8 ದಿನ ಬಿದ್ರೆ 5,200. ಅಂದ್ರೆ 3 ದಿನ ಅದನ್ನ ಹೆಚ್ಚು ಮಾಡುವಂತ ಕೆಲಸನ ನಮ್ಮ ಜಿಲ್ಲೆಯ ಅಧಿಕಾರಿಗಳೇ ಮಾಡಿದ್ರು. ಹಂಗಾಗಿ ನಮಗೆ ಇನ್ಸೂರೆನ್ಸ್ ಕೊಡೋದು ಒಂದು ಕಡೆ ಕಡಿಮೆ ಆಯ್ತು. ಇನ್ನೊಂದು ಈ 32 ಮಳೆ ನಿರಂತರವಾಗಿ ಅದು ಒಂದು ದಿನದಲ್ಲಿ ಮಳೆ ಹೋಯ್ತಾರೆ 48,000 ಕೊಡಬೇಕು ಅಂತಿತ್ತು. ಅದು ಎಲ್ಲರಿಗೂ ಸಿಗ್ತಾ ಇತ್ತು, ಮಲೆನಾಡಲ್ಲಿ ಸಿಗ್ತಾ ಇತ್ತು. ಅದನ್ನ ಈ ಟರ್ಮ್ಸ್ ಯಾಕೆಂದ್ರೆ ಈಗ ಒಂದೊಂದು ಹೋಬಳಿ ಮಟ್ಟದಲ್ಲಿ ಈ ತರ ಎಲ್ಲ ಬಿಡಿಸಿ ಹಕ್ರೆ ಅವರು ಹೇಳಿದ್ರು, ಅಧ್ಯಕ್ಷರು ಕೂಡ ಹೇಳಿದ್ರು. ಇದು ಎಲ್ಲರಿಗೂ ಗೊತ್ತಿದೆ. ಇದೆಲ್ಲ ಈಗ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಎಲ್ಲ ದಿನನಿತ್ಯ ಬರ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಸರ್ಕಾರಗಳು, ಈಗ ಕೇಂದ್ರ ಸರ್ಕಾರ ಇರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ, ಅವರ ಪಾಲನ್ನ 19% ಮತ್ತೆ 19% ಪಾಲನ್ನ ಅವ್ರು ಕಟ್ಟಿದ್ದಾರೆ. ನಾವು ರೈತರು ಕೂಡ 5% ಅನ್ನು ನಾವು ನಮ್ಮ ಸ್ವಂತ ಹಣವನ್ನ ನಾವು ನಮ್ಮ ಅಕೌಂಟಿಗೆ, ಸೊಸೈಟಿ ಅಕೌಂಟಿಗೆ ಜಮಾ ಮಾಡಿದ್ದೀವಿ. ಜಮಾ ಮಾಡಿದಾಗ ಉದಾಹರಣೆಗೆ ನಾನು ನಮ್ಮ ಆವಿನಹಳ್ಳಿದೆ ನಾನು ತಗೊಂಡಾಗ, ಆವಿನಹಳ್ಳಿ ನಮ್ಮ ಸಹಕಾರ ಬ್ಯಾಂಕಲ್ಲಿ ಹೋಸರಿ ನನ್ನ ತಾಯಿ ಹೆಸರು ನಾನು ಸುಮಾರು 43,000 ರೂಪಾಯಿ ಕಟ್ಟಿದ್ದೇನೆ. ಹೋಸರಿ ನನಗೆ 2,90,000 ರೂಪಾಯಿ ಬಂದಿತ್ತು. 30,000 ರೂಪಾಯಿ ಎಕರೆ ಬಂದಿತ್ತು ನನಗೆ. ಈ ಸರಿ 1,100 ರೂಪಾಯಿ ಬಂದಿದೆ. 1,100 ಅಲ್ಲಿಗೆ ಎಷ್ಟು ಡಿಫರೆನ್ಸ್ ಆಯ್ತಿದ್ದು. ಈ ಸರಿನೂ ನಾನು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಅಡಿಕೆ ಬೆಳೆಗಾರರ ಪರವಾಗಿ ಪದೇ ಪದೇ ಇಂಥ ವಿಚಾರಗಳು ಬಂದಾಗ ತಾವು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಜಾಗೃತಿಯನ್ನು ಮೂಡಿಸ್ತೀರಿ. ಮತ್ತೆ ಇಂಥ ಸಂದರ್ಭದಲ್ಲಿ ನಾವು ಯಾವ ಹೋರಾಟಕ್ಕೂ ಸಿದ್ಧ ಅಂತಕ್ಕಂಥ ಮಾತನ್ನ ಹೇಳಿದ್ದೀರಿ. ಮತ್ತೊಂದು, ನಾವು ಈ ವಿಮಾ ಹಣದಲ್ಲಿ ಏನು ವ್ಯತ್ಯಾಸ ಆಗಿದೆ, ಪ್ರತಿ ವರ್ಷ ಬರ್ತಕ್ಕಂಥ ಬೆಳೆ ನಷ್ಟಕ್ಕೆ ವಿಮಾ ಹಣಕ್ಕೆ ಈ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ತೋಟವೇ ನಷ್ಟ ಆಗ್ತಾ ಇದೆ. ಈಗ ಎಲೆಚುಕ್ಕೆ ರೋಗದಿಂದ ಆ ತೋಟದ ನಷ್ಟಕ್ಕೂ ಕೂಡ ನಾವು ಆ ತೋಟ ಕಳ್ಕೊಂಡಿರ್ತಕ್ಕಂಥ ರೈತ ಪರವಾಗಿ ಗಟ್ಟಿಯಾಗಿ ನಿಲ್ಲೋಣ. ಈಗ ಯಾವ ಸಂದರ್ಭದಲ್ಲಿ ಬಂದರೂ ಕೂಡ ನಾವೆಲ್ಲ ಬರ್ತೇವೆ. ನಾವು ನಾಳೆ ನಾಡಿದ್ದು ಬೆಳಗಾವಿ ಅಧಿವೇಶನಕ್ಕೆ ತೆರಳೋದಿದ್ದೇವೆ. ಹಾಗಾಗಿ ನಮ್ಮ ಸದಸ್ಯರು ನಾಡಿದ್ದು ಮತ್ತೆ ಒಂದ್ ದಿವಸ ಕೆಲಸ ಆಳು ಅಂತೇಳಿ ಇವತ್ತು ಬರ್ಲಿಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮುಂದೆ ಈ ಹೋರಾಟ ಯಾವುದೇ ಹಂತಕ್ಕೆ ಹೋದ್ರು ಕೂಡ ನಾವು ನಿಮ್ಮ ಜೊತೆಗೆ ಇರ್ತೇವೆ. ಇವತ್ತು ಏನು ಗಟ್ಟಿಯಾದ ನಿರ್ಧಾರ ನೀವು ಮಾಡಿದ್ರೆ ನಾವು ರಾತ್ರಿ ಅಲ್ಲಿ ಇಲ್ಲೇ ಇರ್ತೇವೆ. ಜಿಲ್ಲಾಧಿಕಾರಿ ಬರೋವರೆಗೂ ಅನ್ನೋದಾದ್ರೆ ನಾನು ಖಂಡಿತ ನಿಮ್ಮ ಜೊತೆಗೆ ಇರ್ತೇವೆ. ಇವತ್ತು ನಮ್ಮ ಸಣ್ಣ ಕೆಲಸಗಳಲ್ಲಿ ಶಿಕಾರ್ಪುರ ಹೊರಟಿದ್ವಿ, ನಮಗೆ ಗೊತ್ತಿಲ್ಲ ಈ ಜೊತೆ ಆಗ್ತೇವೆ ಅಂತ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ರೈತ ಪರವಾಗಿರ್ಬೇಕು. ಯಾಕೆಂದ್ರೆ ಇವ್ರು ಯಾರು ಹೇಳಿದ್ರು, ಇನ್ನೊಂದು ಒಂದು RTCಲಿ ನಮ್ಮ ಬೆಳೆ ದೃಢೀಕರಣ ಪಡೆಯೋಕ್ಕೂ ಕಷ್ಟ ಆಗಿದೆ, ಸಾಕಷ್ಟು ಜನಕ್ಕೆ ಗೊತ್ತಿದೆ. ಹಾಗಾದ್ರೆ ಅಡಿಕೆ ಬೆಳೆ ಅಂತ ದೃಢೀಕರಣ ಪ್ರತಿ ವರ್ಷ ಅಡಿಕೆ ಬೆಳೆ ಬದಲಾಯಿಸಕ್ಕೆ ಆಗ್ತದ? ಆಗಲ್ಲ. ಅದು ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ. ಆ ಬೆಳೆ ದೃಢೀಕರಣ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ, ಒಬ್ಬ ಬೆಳೆಗಾರ ಬೆಳೆ ದೃಢೀಕರಣ ಮಾಡಿಸ್ಕೋಬೇಕಾದ್ರೆ ವಿಮಾ ಕಂಪನಿಯವರು ಅಧಿಕಾರಿಗಳು ಸೇರಿಕೊಂಡು ಯಂತ್ರಗಳು ಕೆಲಸ ಮಾಡದೇ ಇರೋ ಹಾಗೆ ಮಾಡಿದ್ದಾರೆ. ಅಕಸ್ಮಾತ್ ಅಲ್ಲಿ ಕೆಲಸ ಮಾಡುತ್ತೆ ಅಂತಾದ್ರೆ ಆ ಯಂತ್ರದ ಮೇಲೆ ಮಳೆ ನೀರು ಬೀಳಲೇಬಾರ್ದು, ಆ ಥರದ ವ್ಯವಸ್ಥೆ ಮಾಡಿ. ಮಳೆ ನೀರೇ ಬೆಳೆದ ಆ ಯಂತ್ರಿಗೆ ಕೆಲಸ ಮಾಡ್ತಾರೆ. ಇದು ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಮಹಾನ್ ಮೋಸ. ಈ ಮೋಸವನ್ನ ಒಳಗಿಂದೊಳಗೇನೆಯ ಭ್ರಷ್ಟಾಚಾರವನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಕಂಪನಿಯವರು ದುಡ್ಡು ಕೊಡ್ತಾರೆ, ಅಧಿಕಾರಿಗಳು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದೊಂದು ವರ್ಷಕ್ಕೆ ಸೀಮಿತ ಅಲ್ಲ. ಇದು ನಾವು ಹೀಗೆ ಜನ ಕರೆದು ಹೋದ್ರೆ ನಮ್ಮ ಹೋರಾಟ ಹಾಗೆ ನಿಧಾನಕ್ಕೆ ಕರೆದೋಗ್ಬಿಡುತ್ತೆ, ಯಶಸ್ವಿಯಾಗೋದಿಲ್ಲ. ಗಟ್ಟಿಯಾದ ಹೋರಾಟ ಮಾಡಬೇಕು ಆಗಿರೋದಕ್ಕೆ. ಮುಂದೇನಾಗಬೇಕು ಹೇಳಿ? ಮುಂದಿನ ವರ್ಷವೂ ಇದೇ ಸಮಸ್ಯೆ ಬರ್ತದೆ, ಅದಕ್ಕೂ ಮುಂದಿನ ವರ್ಷವೂ ಇದೇ ಸಮಸ್ಯೆ ಬರ್ತದೆ. ಸಮಸ್ಯೆಗಳು ಜಾಸ್ತಿ ಆದಷ್ಟು ರೈತರು ಏನು ಮಾಡ್ತಾನೆ, ವಿಮೆಯನ್ನು ಕಟ್ಟೋದನ್ನು ನಿಲ್ಲಿಸಲಿಕ್ಕೆ ಶುರು ಮಾಡ್ತಾನೆ. ಅವನು ವಿಮೆ ನಿಲ್ಲಿಸಿದ್ದಾರೆ, ಕೊಡ್ತಾ ಇಲ್ಲ, ಹೆಜ್ಜೆನ ಕೊಡ್ತಾ ಇಲ್ಲ. ಹಾಗಾಗಿ ಈ ಯೋಜನೆ ಇದು ಉಪಕಾರಿ ಅಲ್ಲ ಹೇಳುವಂಥ ತೀರ್ಮಾನಕ್ಕೆ ಬರುವ ಹಾಗೆ ಮಾಡಿ ರೈತರಿಗೆ ಆಗ್ತಾ ಇರತಕ್ಕಂಥ ಈ ಒಳ್ಳೆಯ ಯೋಜನೆಯನ್ನ ನಿಷ್ಫಲಗೊಳಿಸಬೇಕು ಹೇಳುವಂಥ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ. ನಮ್ಗೆ ಅರ್ಥವಾಗಲಿಲ್ಲ.
ಇದಕ್ಕೆ ನಾವು ಸರಿಯಾದ ಒಂದು ಮಾರ್ಗವನ್ನು ಹುಡುಕಬೇಕು. ನಾನು ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರಿದ್ದಾರೆ, ರೈತ ಸಂಘದ ಮುಖಂಡರಿದ್ದಾರೆ. ಯಂತ್ರಗಳು ಸರಿ ಇಲ್ಲ, ಮಾಪನಗಳು ಸರಿ ಇಲ್ಲ. ನನಗೆ ಅನಿಸ್ತದೆ ಇದು ಇತ್ತೀಚಿನ ಜನಪ್ರತಿನಿಧಿಗಳು ಹೋಮ್ವರ್ಕ್ ಮಾಡ್ತಾರೆ. ನಮ್ಮ ಎಂಪಿಗಳು ಲೋಕಸಭೆಯಲ್ಲಿ ಹೇಳ್ತಾರೆ, ನಮ್ಮ ಶಾಸಕರು ಉಸ್ತುವಾರಿ ಮಂತ್ರಿಗಳು ಅದು ಅಂಕಿಅಂಶ ಸಹಿತ ಹೇಳ್ತಾರೆ. ಜನಪ್ರತಿನಿಧಿಗಳು ಈ ಅಧಿಕಾರಿ ವರ್ಗ ಕೇಳೋದಿಲ್ಲ. ಇದು ಬೇರೆ ಒಂದು ನಿಂತಿರ್ಬೇಕು. ಇದು ಈ ವೇತನ ಆಯೋಗ ಕಟ್ಟಾಗಬೇಕು. ವೇತನ ಆ ರೀತಿ ನಿಂತಾಗ ಒತ್ತಾಯ ಮಾಡಬೇಕು. ಜನಪ್ರತಿನಿಧಿಗಳಿಗೆ ಬೆಲೆನೇ ಇಲ್ಲ. ಜನಪ್ರತಿನಿಧಿಗಳು ಯಾರು ಅವ್ರ ಕರ್ತವ್ಯವನ್ನು ನಿರ್ವಹಿಸಬೇಕು ಅವ್ರು ವೇತನ ತಗೋಬಾರದು. ಆ ರೀತಿ ಒಂದು ಅಪೀಲ್ ತರಕ್ಕೆ ಒತ್ತಾಯ ಮಾಡಿದ್ದು ಇದನ್ನು ಸ್ಟೇಟ್ಮೆಂಟ್ ಪೂರೈಸಲಿಲ್ಲ. ಪ್ರತಿ ಒಂದು ಅಡಿಕೆಯನ್ನ ನಮೂದೆ ಆಗೋದಿಲ್ಲ. ಬೆಳೆ ನೀವು ಬೆಳೆ ವಿಮೆ ಕಟ್ಟಿದ್ದೀರಿ ಹೇಳ್ತಾ ಇದ್ದೀರಿ, ಮತ್ತೊಂದ್ ಕಡೆ ಅಡಿಕೆಯನ್ನು ಕಾಲಮೇ ಇಲ್ಲ, ಬೇರೆ ಸಾಲ ಸಿಗೋದಿಲ್ಲ ಅವರಿಗೆ. ನಾವು ತೋಟ ಸಾಲ ಕೊಡಕ್ಕಾಗಲ್ಲ, ಅಡಿಕೆ ನದೇ ಇಲ್ಲ ಅವನಿಗೆ. 106 ವರ್ಷದ ಭಾಗ ಆಯ್ತು. ಸಿಕ್ಕಾಪಟ್ಟೆ ಅವನು ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಆಗುತ್ತೆ ಸರ್? ಇದು ಎಲ್ಲಿ ಅಡಿಕೆ ಅಂತಿಲ್ಲ, ಒಂದು 25 ಜನ ಪ್ರತಿಭಟನೆ ನಾವೆಲ್ಲ ಮಾಡ್ಲಿಕ್ಕೆ ಆಗ್ತದೆ? ಯಾರು ನಿಜವಾಗಿಯೂ ಇದಕ್ಕೆ ಅಡಿಕೆ ಬೆಳೆಗಾರರು ಏನಿದ್ದೀವಿ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಒಂದ್ ಕಡೆ ಎಲೆ ಚುಕ್ಕಿ ರೋಗ, ಇನ್ನೊಂದ್ ಕಡೆ ಮಳೆ ಜಾಸ್ತಿಯಾಗಿ ಕೊಳೆ, ಅದ್ರ ಮಧ್ಯ ಕಾಡು ಪ್ರಾಣಿಗಳ ಹಾವಳಿ, ಮಂಗಗಳಂತೂ ಎಷ್ಟು ವಿಪರೀತ ಕಾಟ ಕೊಡ್ತಾವಂತ ಎಲ್ರಿಗೂ ಗೊತ್ತಿರೋ ಅಂತದ್ದು. ಈ ಎಲ್ಲದರ ಜೊತೆಯಲ್ಲಿ ಆಗಾರು ಮಾಡಿ ತೋಟ ಉಳಿಸ್ಕೊಳ್ಳೋಣ, ನಷ್ಟ ಆದ ಫಸಲಿಗೆ ಎಲ್ಲರೂ ಸ್ವಲ್ಪ ಪರಿಹಾರ ಕಂಡ್ಕೊಳ್ಳೋಣ ಅಂತ ವಿಮೆಯನ್ನು ಕಟ್ಟಿದ್ರೆ, ಈ ವಿಮಾ ಹಣ ಕೊಡ್ಲಿಕ್ಕೂ ಕೂಡ ಈ ವಿಮಾ ಕಂಪನಿ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದಿಷ್ಟು ಮಂಗಗಳು ಸೇರ್ಕೊಂಡವಲ್ಲ, ಅವುಗಳದ್ದು ಕಾಟ ಶುರುವಾಗಿದೆ. ಯಾಕಂದ್ರೆ ಇವತ್ತು ನಾವು ತೋಟ ಉಳಿಸ್ಕೊಳ್ಬೇಕು, ಫಸಲು ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಎಲೆ ಚುಕ್ಕಿಗೆ ಔಷಧಿ ಹೊಡಿಬೇಕು. ಮುಂದಿನ ಸರಿ ಫಸಲು ಬರ್ಬೇಕು ಅಂತಂದ್ರೆ ಅಲ್ಪ ಸ್ವಲ್ಪ ನಾವು ಗೊಬ್ಬರ ಹಾಕ್ಬೇಕು, ನೀರು ಬಿಡಬೇಕು. ಈ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಆ ಅಲ್ಪ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಕ್ಕಾದ್ರೂ ಅನುಕೂಲ ಆಗಲಿ ಅಂತೇಳಿ ಮನೇಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ದುಡ್ಡನ್ನು ತಗೊಂಡಾಗ ವಿಮೆ ಕಟ್ಟಿದ್ರೆ, ಈ ತೋಟಗಾರಿಕೆ ಅಧಿಕಾರಿಗಳು ಮತ್ತು ವಿಮಾ ಕಂಪನಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಆರೋಪ ಇದೆ. ಯಾಕೆ ಅಂತಂದ್ರೆ ಬಹಳ ಬುದ್ಧಿವಂತಿಕೆ ಮಾಡಿದ್ದಾರೆ ಹಿಂದಣ್ಣ. ನೋಡಿ, ಅಧಿಕಾರಸ್ಥರು ಎಲ್ಲಿ ಯಾರ ಹತ್ರ ಜಾಸ್ತಿ ಅಧಿಕಾರ ಇದೆ ಅವರಿಗೆ ಎದುರಾಕೊಳ್ಬಾರ್ದಲ್ಲ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.